ಧರೆಗುರುಳ್ತಾ ಇದೆ ವಿದ್ಯುತ್ ಕಂಬಗಳು. ಮೈಸೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು ಆಗ್ತಾ ಇರುವಂತದ್ದು. ತಡರಾತ್ರಿ ಸುರಿದಂತಹ ಮಳೆಗೆ ಹಲವಾರು ಅವಾಂತರ ಸೃಷ್ಟಿಯಾಗಿದೆ. ಟಿ ನರಸೀಪುರದಲ್ಲಿ ತಡರಾತ್ರಿ ವರುಣಾರ್ಭಟ ಆಗಿರುವಂತದ್ದು. ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಅವಾಂತರ ಆಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಟಿ ನರಸೀಪುರದಲ್ಲಿ ತಡರಾತ್ರಿ ಸುರಿದಂತಹ ವರುಣಾರ್ಭಟಕ್ಕೆ ಆಗಿರುವಂತಹ ಸಮಸ್ಯೆಗಳು, ಅವಾಂತರಗಳು. ಕುರುಬೂರು ಗ್ರಾಮದಲ್ಲೂ ಕೂಡ ಮಳೆಯಿಂದ ಅವಾಂತರ ಆಗಿರುವಂಥದ್ದು. ಧಾರಾಕಾರ ಮಳೆಗೆ ನೆಲಕ್ಕುರುಳಿದೆ ಲೈಟ್ ಕಂಬಗಳು. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿ ನರಸೀಪುರ ಗ್ರಾಮ, ಅಲ್ಲಿ ಆಗಿರುವಂತಹ ಸಮಸ್ಯೆಗಳು, ಮಳೆಯಿಂದ ಆಗಿರುವಂತಹ ಅವಾಂತರಗಳು ಕಂಪ್ಲೀಟ್ ಆಗಿ ನೋಡಿ. ಬೆಳೆಗಳೆಲ್ಲವೂ ಕೂಡ ನಾಶ ಆಗಿರುವಂಥದ್ದು. ಹಾಗೆ ಲೈಟ್ ಕಂಬಗಳೆಲ್ಲವೂ ಕೂಡ ಧರೆಗುರುಳಿದೆ, ಮರಗಳು ಕೂಡ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಪೂರ್ತಿ ಮೈಸೂರು ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರ ಮಳೆಯಾಗಿರುವಂಥದ್ದು. ಮಳೆಗೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿ ಮಾಡಿದೆ ಮಳೆ. ಹುಡುಗರು ಕರ್ಕೋಬೇಕಾದ್ರೆ ನಮ್ಗೆ ಎಷ್ಟು ಹಿಂಸೆ ಗೊತ್ತಲ್ಲ. ಅದರಿಂದ ನಮ್ಗೆ ಭಾಳ ನಾವು ಪಂಚಾಯತಿಗೆಲ್ಲ ಕಂಪ್ಲೇಂಟ್ ಮಾಡೀವಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಏನೂ ಇಲ್ಲ. ತುಂಬ್ಕೊಂಡು ನಮಗೆ ಭಾರಿ ತೊಂದರೆ ಆಗುತ್ತೆ ಸಹ. ಇಲ್ಲಿ ನಮ್ಗೆ ಹೆಂಗಿರೋದು ಅನ್ನೋ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಆ ಓರಿ ಹೊಸಿ ಬರ್ತಾ ಇಲ್ಲ. ಅವ್ರಿಗೆ ಏನು ಗೊತ್ತಾ, ಅವ್ರ ಅಪ್ಪಡ್ಗ ಅವ್ರ ಮನೆಗಳ ಅವ್ರು ಅಚ್ಚುಕಟ್ಟಾಗಿ ಇಲ್ಲ ಸರ್. ಬೆಳಗ್ಗೆ ರಾತ್ರಿ ಮಾಡೋದ್ರದ್ದು ಬೆಳಗ್ಗೆ ಏನು ಹೇಳಿರಿ, ಅವ್ರು ಎಲ್ಲಿ ಸಿಕ್ಕಿದ್ರು ನಮಗೆ. ನಮ್ಮ ಹತ್ರ ನಂಬರ್ ಇಲ್ಲ. ಬರ್ತಾರ, ನೋಡ್ತಾರ, ಹೋಯ್ತಾರ. ಮಾಡ್ದೇನೆ ನಮಗೆ ಮನೆ ಒಳಗೆಲ್ಲ ನೀರು ನುಗ್ತಾ ಇದೆ. ಇದರಿಂದ ನಮ್ಮ ಸಮಸ್ಯೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.